ನನಗೂ ಅವನ ಮೇಲೆ ನಂಬಿಕೆ ಇದೆ ಅಮ್ಮ. ಅವನು ಯಾವ ತಪ್ಪು ಮಾಡಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಸದ್ಯ ನಿನಗೆ ಅವನ ಮೇಲೆ ನಂಬಿಕೆ ಇದೆ ಅಂತ ಹೇಳಿದ್ಯಲ್ಲ, ನನಗಷ್ಟೇ ಸಾಕು. ಈಗ ಅದರಿಂದನೇ ಪ್ರಾಬ್ಲಮ್ ಆಗಿರೋದು. ಪ್ರಾಬ್ಲಮ್ಮ? ಮತ್ತೇನೇ ಆಯಿತು? ಆದಿ ನಿರಪರಾಧಿ ಅಂತ ಪ್ರೂವ್ ಆದರೆ ನಾನು ಅವನ ಜೊತೆಗೆ ಬರ್ಬೇಕಂತಮ್ಮ. ಸೂರ್ಯ ಅವರು ಇದಕ್ಕೆ ಮಾತು ಕೊಟ್ಟಿದ್ದಾರೆ, ಅವರನ್ನ ಕಳಿಸ್ಕೊಡ್ತೀನಿ ಅಂತ. ಆರ್ಯನಿಗೆ ನನ್ನ ಕಳಿಸ್ಕೊಡಕ್ಕೆ ಇಷ್ಟ ಇಲ್ಲ. ಈಗ ನನ್ನಿಂದಾಗಿ ಮತ್ತೆ ಅಣ್ಣ ತಮ್ಮಂದಿರು ಜಗಳ ಮಾಡ್ಕೊಂಡ್ರೆ ಅಂತ ನನಗೆ ಭಯ ಆಗ್ತಾ ಇದೆ. ಈಗ ಆ ವಿಷಯ ಬಿಟ್ಟಾಕು. ಈಗ ಬಂದಿರೋದು ನೀನು ಯಾರ ಜೊತೆ ಇರಬೇಕು ಅನ್ನೋದು. ಒಂದು ವೇಳೆ ಆದಿ ನಿರಪರಾಧಿ ಅಂತ ಪ್ರೂವ್ ಆದರೆ ನೀನು ಅವನ ಜೊತೆಗೆ ಇರ್ತೀಯಾ? ಹೇಳು. ಈಗ ಅವರಿಷ್ಟ ಇವರಿಷ್ಟ ಅನ್ನೋದ್ಕಿಂತ ನಿನ್ನ ನಿರ್ಧಾರ ಮುಖ್ಯ. ನಿನ್ನ ನಿರ್ಧಾರ, ನಿನ್ನ ಜೀವನ. ಯೋಚನೆ ಮಾಡು, ನಿನಗೆ ಆದಿತ್ಯ ಬೇಕಾ ಸೂರ್ಯ ಬೇಕಾ ಅಂತ. ಏನು ಯೋಚನೆ ಮಾಡ್ತಾ ಇದೀಯಾ? ಹೇಳೆ. ಮೇಡಮ್ 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 ಏನೇ ವಿಶಾಲು ನಿಂದು? ಯಾಕೆ ಹೀಗಾಡ್ತಿದ್ಯಾ? ಮೇಡಮ್ ನನ್ಗೆ ಯಾಕೋ ಭಯ ಆಗ್ತಾ ಇದೆ ಮೇಡಮ್. ನನ್ಗೆ ಯಾಕೋ ಭಯ ಆಗ್ತಾ ಇದೆ ಮೇಡಮ್. ಅಯ್ಯೋ ವಟ ವಟ ಅನ್ನೋದು ನಿಲ್ಸಿ ಮೊದ್ಲು ಏನಾಯ್ತು ಅಂತ ಹೇಳು. ಅಯ್ಯೋ ನಾನು ನಿಮ್ಗೆ ಅವತ್ತೇ ಹೇಳಿದೆ ಅವ್ನು ಸವಾಸ ಬೇಡ ಅಂತ. ನೀವು ನನ್ನ ಮಾತು ಕೇಳಿಲ್ಲ. ಈಗ ಅವ್ನು ಬರ್ತಾ ಇದ್ದೀನಿ, ನಾನು ಸಾಯ್ಸಕ್ಕೆ ಬರ್ತಾ ಇದ್ದೀನಿ. ಅಯ್ಯೋ ನಾ ಎಲ್ಲರೂ ಬಚ್ಚಿಟ್ಕೋಬೇಕು. ಅಯ್ಯೋ ಇನ್ನ ಎಲ್ಲರೂ ಬಚ್ಚಿಟ್ಕೋಬೇಕು ಮೇಡಮ್. ಅಯ್ಯೋ ಅಯ್ಯೋ ಏನ್ ಮಾಡ್ಲಪ್ಪ ವಿಶಾಲ್, ಹುಚ್ಚಾಟ ಏನಾಗಿದೆ ನಿನಗೆ? ಮೇಡಮ್ ನಿಮ್ ಕೈ ಮುಟ್ತೀನಿ, ನಾನೆಲ್ಲಾರು ಬಚ್ಚಿಟ್ಕೊಳ್ಳಿ, ಸ್ವಲ್ಪ ಜಾಗ ಮಾಡ್ಕೊಡಿ ಮೇಡಮ್. ವಿಶಾಲು ಯಾಕೆ ಹಿಂಗ ಆಡ್ತೀಯ? ಯಾರು ನಿನ್ ಸಾಯ್ಸಕ್ ಬರ್ತಾರೆ? ಏನಾಯ್ತು ಹೇಳು. ಅಯ್ಯೋ ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ಪ್ಲೀಸ್ ನಿಮ್ಮ ಮನೆ ಬೀಗ ಇದ್ರೆ ಕೊಡಿ, ನಿಮ್ಮ ಮನೆ ಒಳಗೋಗಿ ಬಚ್ಚಿಟ್ಕೊಂಡ್ಬಿಟ್ಟು ನೋಡು, ಕಾಲೇ ಬೀಳ್ತೀನಿ ಮೇಡಮ್. ನನಗೆ ಕೋಪ ಬರ್ಸ್ಬೇಡ. ಕೋಪ ಬಂದ್ರೆ ಅವನಲ್ಲ ನಾನೇ ನಿನ್ ಸಾಯಿಸ್ಬಿಡ್ತೀನಿ. ವಿಶಾಲ್ ನಿಲ್ಸು, ಸಾಕು ಬಾಯ್ ಪಡ್ಕೊಂಡಿದ್ದು. ಅದ್ಯಾರು ಅಂತ ಹೇಳ್ಬಾರ್ದ? ಅವನೇ ಮೇಡಮ್. ಮೇಡಮ್ ನಂಗೆ ಈ ಫೋನು ಬೇಡ, ಏನು ಬೇಡ. ನೀವ್ ಇಟ್ಕೊಂಡು ನಂಗೆ ಬೇರೆ ಸಿಮ್ ಕೊಡ್ಸ್ಬಿಡಿ ಮೇಡಮ್. ನಂಗೆ ಮಾತ್ರ ಈ ಫೋನ್ ಬೇಡ ಮೇಡಮ್, ಬೇಡ ನನಗೆ. ಅವ್ನು ಮಾತ್ರ ನನಗೆ ಬದ್ ಬಿಡಲ್ಲ, ನನ್ನ ಸಾಯಿಸ್ಬಿಡ್ತಾನೆ ಮೇಡಮ್. ನೀನ್ ಹೆದ್ರೋದಲ್ದೆ ನನ್ನನ್ನು ಹೆದರ್ಸ್ಬೇಡ. ಅದ್ ಯಾವನು ಅಂತ ನೆಟ್ಟಾಗ ಹೇಳ್ದೆ ಹೋದ್ರೆ ನಿನ್ನೆಲ್ಲ. ಆದಿತ್ಯ ಮೇಡಮ್. ಏನ್ ಹೇಳ್ತಿದ್ಯಾ ವಿಶಾಲು? ಆದಿತ್ಯ ಫೋನ್ ಮಾಡಿದ್ದ, ನಿನ್ನ ಹುಡಿಕೊಂಡು ಮನೆ ಹತ್ರ ಬರ್ತೀನಿ ಅಂತ. ಅದಕ್ಕೆ ಮೇಡಮ್ ನಾನು ಇಲ್ಲಿಗೆ ಬಂದಿದ್ದು. ಅವನೇನಾದ್ರೂ ಬಂದ್ಬಿಟ್ರೆ ನಮ್ ಕತೆ ಮುಗ್ದೋಯ್ತು ಅಷ್ಟೇ. ಅವತ್ತೇ ನಾನು ನಿಮಗೆ ಪಡ್ಕೊಂಡೆ, ನೀವು ನನ್ನ ಮಾತೇ ಕೇಳಿಲ್ಲ. ಈಗ ನೋಡಿ ಸುಂಟ್ರ ಗಾಳಿ ಕೈ ಸಿಕ್ಕಾಕೊಂಡು ತರಗಲೆ ಅಂತ ನಡುತ್ತಾ ಇದ್ದೀನಿ. ಮೇಡಮ್ ಮನೇಲಿ ಏನಾದ್ರು ಡ್ರಿಂಕ್ಸ್ ಇದೆಯಾ? 190 ಹಾಕೊಂಡ್ಬಿಡ್ತೀನಿ ಮೇಡಮ್. ನೀನ್ ಅನ್ಕೊಂಡಂಗೆ ಏನೂ ಆಗಲ್ಲ. ಅವನೇನು ಮಾಡಕ್ ಸಾಧ್ಯ ಇಲ್ಲ. ನೀವು ಹಾಗೆ ಹೇಳ್ತಾ ಇರಿ, ಅವ್ನು ಬಂದು ಶಂಕ ಊದ್ತಾನೆ. ಯಾವುದಕ್ಕೂ ಫೋನ್ ಮಾಡಿ ಹೇಳ್ಬಿಡಿ ಮೇಡಮ್, ಹರಿಶ್ಚಂದ್ರ ಘಾಟಲ್ಲಿ ಜಾಗ ಖಾಲಿ ಇಲ್ವಂತೆ. ನಿನಗ್ ಬಾಯಿ ಮುಚ್ಕೊಂಡು ಸುಮ್ನೆ ಇರ್ತೀಯ ಇಲ್ವಾ? ಮೇಡಮ್